ಹಲೋ ದೇಶಪ್ರಿಯರೇ, ಇಂದು ನಾನು ನಿಮಗೆ ಜನರೇ ಅಥವಾ ಜನ ಎಂಬ ಪದಕ್ಕೆ ಹಲವಾರು ಅರ್ಥಗಳಿವೆ. ಅದರ ಸಮಾನಾರ್ಥಕ ಪದಗಳನ್ನು ಇಂದು ನಾನು ನಿಮಗೆ ಉದಾಹರಣೆ ಮೂಲಕ ತಿಳಿಸುತ್ತೇನೆ. ಜನರೇ ಅಥವಾ ಜನ ಸಮಾನಾರ್ಥಕ ಪದಗಳು. ಪ್ರಜೆಗಳು, ರಾಜ್ಯದ ನಾಗರಿಕರನ್ನ ನಾವು ಪ್ರಜೆಗಳು ಅಂತ ಹೇಳಿ ಕರಿತೀವಿ, ಅಂದರೆ ಜನರು. ನಾಗರಿಕರು ಅಂದರೆ ದೇಶದಲ್ಲಿ ವಾಸಿಸುವಂತ ಜನರನ್ನ ನಾವು ನಾಗರಿಕರು ಅಂತ ಹೇಳಿ ಕರಿತೀವಿ, ದೇಶದ ನಿವಾಸಿಗಳು. ಮೂರನೇದು ಮಾನವರು, ಮನುಷ್ಯರು. ಮಾನವರು ಅಂದ್ರೆ ಮನುಷ್ಯರು, ಅದೇ ಜನರು. ಮನುಜರು, ಮನುಷ್ಯರ ಪರ್ಯಾಯ ಪದ. ಮನುಷ್ಯ ಅನ್ನೋ ಬದಲು ನಾವು ಮನುಜರು ಅಂತ ಹೇಳಿ ಕರಿತೀವಿ. ಜನ ಅನ್ನೋ ಬದಲು ಮನುಷ್ಯರು ಅಂತ ಹೇಳಿ ಕರಿತೀವಿ. ಲೋಕರು, ಸಾಮಾನ್ಯ ಜನ, ಅವರನ್ನು ನಾವು ಲೋಕರು ಅಂತ ಹೇಳಿ ಕರಿತೀವಿ. ಸಾಮಾನ್ಯರು, ಸಾಮಾನ್ಯ ಜನಸಾಮಾನ್ಯರನ್ನ ನಾವು ಇಲ್ಲಿ ಜನರು ಅಂತ ಹೇಳಿ ಸಹ ಕರಿತೀವಿ. ಪ್ರಜಾಪ್ರಿಯರು, ಪ್ರಜೆಯರು. ಸಮಾಜದವರು, ಸಮಾಜದಲ್ಲಿರುವ ಜನ. ಸಹಜೀವಿಗಳು, ಜೊತೆಯಾಗಿ ಬದುಕುವವರು. ಎಲ್ಲರೂ ಒಟ್ಟಿಗೆ ಬದುಕುವುದರಿಂದ ನಮ್ಮನ್ನ ಸಹಜೀವಿಗಳು ಅಂತ ಹೇಳಿ ಕರೀತಾರೆ. ಸಹಜೀವಿಗಳು ಯಾರು ಅಂತೇಳಿ ದಟ್ ಈಸ್ ಜನಗಳು. ವ್ಯಕ್ತಿಗಳು, ವ್ಯಕ್ತಿ ಎಂಬ ಬಹುವಚನ. ಇಲ್ಲಿ ಜನ ಅಂದ್ರೆ ವ್ಯಕ್ತಿ, ಜನರು ಅಂದ್ರೆ ಮನುಷ್ಯರು ಅಲ್ವಾ. ಸೊ ಈ ರೀತಿಯಾಗಿ ನಾವು ಒಂದು ಪದಕ್ಕೆ ಹಲವಾರು ರೀತಿಯಾದ ಅರ್ಥಗಳನ್ನು ನಾವು ಕನ್ನಡದಲ್ಲಿ ನೋಡ್ಬೋದು. ಇದೆಲ್ಲ ನಿಮ್ಮ FDA, SDA ಮತ್ತು ಹಲವಾರು ರೀತಿಯಾದ ಎಕ್ಸಾಮ್ಗಳಿಗೆ ತುಂಬ ಉಪಯುಕ್ತವಾಗಿರುತ್ತೆ. ಹಾಗಾಗಿ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ಇನ್ನೂ ಹಲವಾರು ರೀತಿಯಾದ ವಿಡಿಯೋಗಳನ್ನು ನಾನು ಮಾಡಿ ನಿಮಗೆ ಹಾಕ್ತೀನಿ. ಹಾಗೆ ನೀವು ಕಾಮೆಂಟನ್ನು ಹಾಕಿ ಯಾವ ರೀತಿಯಾದ ವಿಡಿಯೋಗಳು ನಿಮಗೆ ಬೇಕು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.